ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಅಕ್ಕಿನ ನೆನೆಸದೆ, ಅಕ್ಕಿ ಉದ್ದಿನಬೇಳೆ ಯಾವುದನ್ನು ನೆನೆಸದೆ ಫರ್ಮೆಂಟೇಷನ್ ಮಾಡದೆ ಇಡೀ ರಾತ್ರಿ ನಾವು ರುಬ್ಬಿ ಇಡಬೇಕು ಅನ್ನೋ ಪಜಿತಿ ಇಲ್ಲದೆ, ಬೇಕು ಅಂದಾಗ ಇನ್ಸ್ಟೆಂಟಾಗಿ ಹೋಟೆಲ್ ಶೈಲಿಯಲ್ಲಿ ಇರ್ತಕ್ಕಂಥ ಗರಿ ಗರಿ ಆಗಿರ್ತಕ್ಕಂಥ ಒಂದು ಮಸಾಲೆ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ವಿಧಾನದಲ್ಲಿ ನಾವು ಗರಿ ಗರಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ 1 ಕಪ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. 1 ಕಪ್ ಚಿರೋಟಿ ರವೆಗೆ 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ಹಸಿ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳಿ. 1 ಕಪ್ಪಿಗೆ 1 ಸ್ಪೂನ್ ಆದರೆ ಸಾಕು. ಡಬಲ್ ತೊಗೊಂಡಿದ್ರೆ 2 ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ಅದೇ ಸ್ಪೂನಿಂದ 1 ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಕಡಲೆ ಹಿಟ್ಟನ್ನು ಸೇರಿಸೋದು ಉದ್ದೇಶ ಕಲರ್ಗೋಸ್ಕರ. ಹಾಗೆ 2 ಸ್ಪೂನ್ ಆಗುವಷ್ಟು ಮೊಸರಾದರೆ ಸಾಕು. ನೋಡಿ, 1 ಕಪ್ ಚಿರೋಟಿ ರವೆಗೆ 1 ಸ್ಪೂನು ಕಡಲೆ ಹಿಟ್ಟು, 1 ಸ್ಪೂನು ಗೋಧಿ ಹಿಟ್ಟು, 2 ಸ್ಪೂನು ಮೊಸರಾದರೆ ಸಾಕಾಗಿರುತ್ತೆ. ಒಂದು ವೇಳೆ ರವೆ ಏನಾದರೂ ಜಾಸ್ತಿ ತೊಗೊಂಡಿದ್ರೆ ಈ ಎಲ್ಲ ಪದಾರ್ಥಗಳನ್ನು ಡಬಲ್ ಆಗಿ ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಅದರ ಜೊತೆಗೆ ಕಲರ್ಗೋಸ್ಕರ 1 ಸ್ಪೂನ್ ಆಗುವಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. ಗಾಢವಾಗಿ ಕಲರ್ ಬೇಕು ಅಂತಂದರೆ 1.5 ಸ್ಪೂನ್ ಆಗುವಷ್ಟು ಸಕ್ಕರೆ ಸೇರಿಸ್ಕೊಳ್ಬೇಕು. ಇವಾಗ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಇದನ್ನು ರುಬ್ಕೊಂಡು ಬರೋಣ. ರುಬ್ಬುವಾಗ ನೆನಪಿರಲಿ, ಒಂದು ಸ್ವಲ್ಪ ನಮಗೆ ಯೆಲ್ಲೋ ಕಲರ್ ಮೇಲೆ ಬರುತ್ತೆ. ರುಬ್ತಾ ಕರೆಕ್ಟಾಗಿರ್ತಕ್ಕಂಥ ವೈಟ್ ಕಲರಲ್ಲೇ ಹಿಟ್ಟು ರೆಡಿಯಾಗಿರುತ್ತೆ ಈ ಕಲರಲ್ಲಿ. ಯಾಕಂದರೆ ಕಡಲೆ ಹಿಟ್ಟು ಸೇರಿಸಿರೋದ್ರಿಂದ ನಮಗೆ ರುಬ್ಬುವಾಗ ಒಂದು ಸ್ವಲ್ಪ ಯೆಲ್ಲೋಯಿಶ್ ಆಗಿ ಬರುತ್ತೆ. ಆದರೆ ಫೈನಲಾಗಿ ಇದೇ ಕಲರಲ್ಲಿ ಬಂದಿರುತ್ತೆ. ನೀವು ತಿಕ್ನೆಸ್ ಕೂಡ ನೋಡ್ತಿರ್ಬೋದು. ನೀರನ್ನ ನೋಡಿಕೊಂಡು ಇದೇ ಒಂದು ಬ್ಯಾಟರಲ್ಲಿ ರುಬ್ಕೊಳ್ಳಿ. ಈ ಬ್ಯಾಟರಲ್ಲಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಇದು ಇನ್ನೂ ಗಟ್ಟಿಯಾಗಿದೆ. ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ತಿದ್ದೀನಿ. ಜಾರ್ ತೊಳೆದಿರೋ ನೀರನ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ತೀರಾ ಮಸಾಲೆ ದೋಸೆ ತಿಳುವಾಗಿಯೂ ಆಗಿರಬಾರ್ದು, ತೀರಾ ದಪ್ಪವಾಗಿಯೂ ಆಗಿರಬಾರ್ದು. ಹೋಟೆಲ್ಗಳಲ್ಲಿ ಒಂದು ಲೆಕ್ಕಕ್ಕೆ ಹಾಕಿರ್ತಾರೆ. ಹಾಗಾಗಿ ಅದೇ ಒಂದು ಅಳತೆಯಲ್ಲಿ ನಾನು ಕೂಡ ಇಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ತಿದ್ದೀನಿ. ನೋಡ್ಕೊಳ್ಳಿ, ನಿಮಗೆ ತೀರಾ ಪೇಪರ್ ರೀತಿಯಲ್ಲಿ ಬೇಕು ಅಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ನೋಡಿ, ಹಿಟ್ಟನ್ನು ನಾನು ಕಲಿಸ್ಕೊಂಡು ದೋಸೆ ಹಿಟ್ಟಿನ ಬ್ಯಾಟರ್ಗೆ ತೊಗೊಳ್ತಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಈ ಒಂದು ದೋಸೆನ. ಜಸ್ಟ್ 1 ಕಪ್ ರವೆ ಇತ್ತು ಅಂದರೆ ಸಾಕು. ಇವಾಗ ನೋಡಿ, ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ತಿರೋದ್ರಿಂದ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಈನೋ ಸೇರಿಸ್ಕೊಂಡಿದ್ದೀನಿ. ಈನೋ ಇಷ್ಟ ಇಲ್ಲ ಅಂತಂದರೆ ಅಡುಗೆ ಸೋಡಾ ಕೂಡ ಹಾಕ್ಕೊಳ್ಬೋದು. ಈನೋ ಸೇರಿಸ್ಕೊಳ್ಳೋದ್ರಿಂದ ದೋಸೆ ತುಂಬಾ ಹಗುರವಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ 1 ಸ್ಪೂನ್ ಆಗುವಷ್ಟು ಈನೋ ಸೇರಿಸ್ಕೊಂಡು ಮತ್ತೊಂದು ಸರಿ ಕಲಿಸ್ಕೊಳ್ಳೋಣ. ಈನೋ ಎಲ್ಲ ಕಡೆ ಹರಡೋ ರೀತಿಯಲ್ಲಿ ಹಿಟ್ಟನ್ನು ಕರೆಕ್ಟಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ರೀತಿ ಈನೋ ಹಾಕೋಕ್ಕೂ ಮುಂಚೆನೇ ನಾವು ಹಿಟ್ಟನ್ನು ಕರೆಕ್ಟಾಗಿ ಒಂದ್ಸರಿ ಕಲಿಸ್ಕೊಂಡು ಹಿಟ್ಟನ್ನು ಹಗುರ ಮಾಡಿಕೊಂಡು ಅದಾದಮೇಲೆ ಈನೋ ಹಾಕ್ಕೊಂಡು ಒಂದ್ಸರಿ ಈ ರೀತಿ ಎಲ್ಲ ಕಡೆ ಹರಡೋ ರೀತಿಯಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೊಂಡ್ರೆ ಮುಗೀತು. ಇವಾಗ ನೋಡಿ, ಕರೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ. ನಮಗೆ ಬೇಕಾಗಿರ್ತಕ್ಕಂಥ ಮಸಾಲೆ ದೋಸೆಗೆ ಬೇಕಾಗಿರ್ತಕ್ಕಂಥ ಹಿಟ್ಟು ಪರ್ಫೆಕ್ಟ್ ಆಗಿರ್ತಕ್ಕಂಥ ಅಳತೆಯಲ್ಲಿ ರೆಡಿಯಾಗಿದೆ. ಒಂದು ಚಟ್ನಿ ಮಾಡುವಷ್ಟು ಮಾತ್ರ ಟೈಮ್ ಕೊಡೋಣ. 5 ನಿಮಿಷ ಮಾತ್ರ ಮುಚ್ಚಿ ಸೈಡಲ್ಲಿ ಇಡೋಣ. ಇವಾಗ 5 ನಿಮಿಷ ಆಗಿತ್ತು. ಈ ಸೈಡಲ್ಲಿ ನಾನು ಗ್ಯಾಸ್ ಮೇಲೆ ಆಲ್ರೆಡಿ ದೋಸೆ ತವನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಪ್ರತಿ ಸಾರಿ ಹೇಳೋ ಹಾಗೆ ಕೂಡ ಈ ಸರಿ ಕೂಡ ನೀರು ಈ ರೀತಿ ಚಿಮುಕಿಸಿ ಅದಾದಮೇಲೆ ಒಂದು ಕಾಟನ್ ಬಟ್ಟೆಯಿಂದ ಎಲ್ಲ ನೀರನ್ನು ತೆಗೆದು ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ದೋಸೆ ಹಾಕ್ಕೊಳ್ತಾ ಹೋದರೆ ಸಾಕು. ಹೈ ಫ್ಲೇಮಲ್ಲಿ ಇಟ್ಟು ದೋಸೆ ಹಾಕ್ಕೊಳಕ್ಕೆ ಹೋಗಬಾರ್ದು. ನೋಡಿ, ರೆಡಿ ಮಾಡಿರ್ತಕ್ಕಂಥ ಹಿಟ್ಟನ್ನು ನಾವು ಇಲ್ಲಿ ನಿಮ್ಗೆ ಯಾವ ಸೈಜಲ್ಲಿ ಬೇಕು, ತೀರಾ ದೊಡ್ಡದಾಗಿ ಬೇಕು ಅಂತಂದರೆ ಹಿಟ್ಟನ್ನು ಜಾಸ್ತಿ ಹಾಕ್ಕೊಳ್ಳಿ. ತೀರಾ ನಮಗೆ ಒಂದು ಲೆವೆಲಲ್ಲಿ ಬೇಕು ಅಂತಂದರೆ ಒಂದು 2ರಿಂದ 2.5 ಸ್ಪೂನ್ ಹಿಟ್ಟನ್ನು ಹಾಕ್ಕೊಂಡು ಮೀಡಿಯಮ್ ಆಗಿ ನಾವು ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಆದರೆ ಗ್ಯಾಸ್ ಲೋ ಫ್ಲೇಮಲ್ಲಿದ್ದರೆ ಬೆಟರು. ನೋಡಿ, ಈ ರೀತಿ ಸ್ವಲ್ಪ ಇಲ್ಲಿ ನಾನು ದಪ್ಪವಾಗಿ ಹಾಕ್ಕೊಳ್ತಿದ್ದೀನಿ. ನೀವು ಬೇಕು ಅಂತಂದರೆ ಹಂಚಿನ ತುಂಬ ಕೂಡ ಸ್ಪ್ರೆಡ್ ಮಾಡ್ಕೊಳ್ಬೋದು. ಒಂದು ಸ್ವಲ್ಪನೂ ಎಲ್ಲೂ ಕೂಡ ಅಂಟೋದಿಲ್ಲ. ಅಷ್ಟು ಪರ್ಫೆಕ್ಟಾಗಿ ದೋಸೆ ಬರುತ್ತೆ. ನಾವು ಇಡೀ ದಿನ ಅಕ್ಕಿನ ನೆನೆಸಿ ಹೋಲ್ ನೈಟ್ ಫರ್ಮೆಂಟೇಷನ್ ಮಾಡಿರ್ತಕ್ಕಂಥ ಹಿಟ್ಟಿನ ಹದದಲ್ಲೇ ನಮಗೆ ಕಾಣಿಸ್ತಿದೆ ಈ ಹಿಟ್ಟು ಕೂಡ. ಈನೋ ಹಾಕಿರೋದ್ರಿಂದ ಕೂಡ ಪರ್ಫೆಕ್ಟಾಗಿ ಒಂದು ದೋಸೆ ಬರುತ್ತೆ. ಹಾಗಾಗಿ ಮೇಲ್ಗಡೆ ನಿಮಗೆ ಬೇಕು ಅಂದರೆ ಎಣ್ಣೆ ಅಥವಾ ತುಪ್ಪ, ಬೆಣ್ಣೆ ಯಾವುದಾದ್ರೂ ಹಾಕಿ ನೀವು ಬೇಯಿಸ್ಕೊಳ್ಬೋದು. ನಾನಿಲ್ಲಿ ತುಪ್ಪ ಹಾಕ್ಕೊಳ್ತಿದ್ದೀನಿ. ಇದು ಮಸಾಲೆ ದೋಸೆ ಆಗಿರೋದ್ರಿಂದ ಒಂದು ಸ್ವಲ್ಪ ತುಪ್ಪನ ನಾನು ಜಾಸ್ತಿ ಸೇರಿಸ್ಕೊಳ್ತಿದ್ದೀನಿ. ನೀವು ಬೇಕು ಅಂದರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು, ಅಥವಾ ಯಾವುದು ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ದೋಸೆ ಹಾಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ನಾವು ದೋಸೆ ಬೇಯಿಸ್ಕೊಳ್ಬೇಕು. ಆವಾಗ ಗಾಢವಾದ ಕಲರ್ ಕೂಡ ಕಟ್ಕೊಳ್ಳುತ್ತೆ. ಅದರ ಜೊತೆಗೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಹಾಗೆ ತುಪ್ಪ ಕೂಡ ಒಂದು ಸ್ವಲ್ಪ ಮಸಾಲೆ ದೋಸೆ ಆಗಿರೋದ್ರಿಂದ ಜಾಸ್ತಿನೇ ಹಾಕ್ಕೊಂಡು ಬೇಯಿಸ್ಕೊಳ್ಳೋದು ಉತ್ತಮ. ನಾನು ಕೂಡ ಇಲ್ಲಿ 1ರಿಂದ 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಬೇಯಿಸ್ಕೊಳ್ತಿದ್ದೀನಿ. ನಿಮಗೆ ಎಣ್ಣೆ ಇಷ್ಟ ಆಯಿತು ಅಂತಂದರೆ ಎಣ್ಣೆ ಕೂಡ ಇದೇ ರೀತಿಯಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು. ತುಪ್ಪ ಅಥವಾ ಎಣ್ಣೆನ ಜಾಸ್ತಿ ಬಳಸೋದ್ರಿಂದ ನಮಗೆ ಕ್ರಿಸ್ಪಿಯಾಗಿ ಒಂದು ಹೊಳಪಿನಲ್ಲಿ ನಮಗೆ
ದೋಸೆ ಬರುತ್ತೆ ಹೋಟೆಲಲ್ಲಿ ನೋಡೋ ಹಾಗೆ ಹೊಳಿತಾ ಇರುತ್ತಲ್ಲ ಆ ಥರ ಗಾಜಿನ ರೀತಿಯಲ್ಲಿ ದೋಸೆ ಬರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ. ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೆಂಪಾಗೋವರೆಗೂ ವೆಯ್ಟ್ ಮಾಡಿಕೊಂಡು ಅದಾದಮೇಲೆ ನಾನಿಲ್ಲಿ ಪುಟಾಣಿ ಚಟ್ನಿ ಅಥವಾ ಕಡಲೆ ಚಟ್ನಿ ಜಸ್ಟ್ ಒಂದು ಪುಟಾಣಿಗೆ ಅಥವಾ ಹುರಿಗಡ್ಲೆಗೆ ಒಂದು ಖಾರ ಉಪ್ಪು ಸೇರಿಸಿ ಈ ರೀತಿ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ಅದನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇದು ಇಲ್ಲ ಅಂದರೆ ಪರವಾಗಿಲ್ಲ, ಜಸ್ಟ್ ನಾವು ಆಲೂ ಪಲ್ಯನ ಇಟ್ಕೊಂಡು ಸ್ಟಫ್ ಮಾಡ್ಕೊಳ್ಬೋದು. ನಾನಿಲ್ಲಿ ಇತ್ತು ಅನ್ನೋದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಕೆಂಪು ಚಟ್ನಿ ಕೂಡ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೋದು. ಇವಾಗ ಸ್ಪ್ರೆಡ್ ಮಾಡಿದ್ದಾಗಿದೆ. ಇನ್ನು ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಮಾಡಿರ್ತಕ್ಕಂಥ ಒಂದು ಆಲೂ ಪಲ್ಯನ ದೋಸೆ ಮೇಲೆ ಹಾಕ್ಕೊಂಡಿದ್ದೀನಿ. ಇವಾಗ ದೋಸೆ ರೆಡಿಯಾಗಿದೆ. ಇಷ್ಟು ಕ್ರಿಸ್ಪಿ ಆದರೆ ಸಾಕು. ನಿಮಗೆ ಬೇಕು ಅಂತಂದರೆ ಇನ್ನೂ ಕೂಡ ಕೆಂಪಾಗೋವರೆಗೂ ಕ್ರಿಸ್ಪಿ ಆಗೋವರೆಗೂ ಬಿಟ್ಕೊಳ್ಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಇನ್ಸ್ಟೆಂಟಾಗಿ ಹೋಟೆಲ್ಗಳಲ್ಲಿ ಮಾಡ್ತಕ್ಕಂಥ ಒಂದು ಮಸಾಲೆ ದೋಸೆ ರೀತಿಯಲ್ಲೇ ನಮಗೆ ರೆಡಿಯಾಗಿದೆ. ರುಚಿ ಕೂಡ ಅಷ್ಟೇ. ಹಾಕಿರ್ತಕ್ಕಂಥ ಒಂದು ರವೆದ್ದು ಫ್ಲೇವರ್ ನಮಗೆ ಗೊತ್ತೇ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ದೋಸೆನ ನಾವು ಇನ್ಸ್ಟಂಟಾಗಿ ಕೇವಲ ಒಂದು 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು. 5 ನಿಮಿಷ ಟೈಮ್ ಇತ್ತು ಅಂದರೆ ಸಾಕು, ಈ ಒಂದು ದೋಸೆನ ನಾವು ಮಾಡ್ಕೊಳ್ಬೋದು. ನೋಡಿ ಮೇಲ್ಗಡೆ ಒಂದು ಸ್ವಲ್ಪ ನಾನಿಲ್ಲಿ ತುಪ್ಪನ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ತಿದ್ದೀನಿ. ಇನ್ನೊಂದು ಕೂಡ ಹಾಕಿ ತೋರಿಸ್ತಿದ್ದೀನಿ. ಇದನ್ನು ಹೋಲ್ ಹಂಚಿನ ತುಂಬ ನಾನು ಸ್ಪ್ರೆಡ್ ಮಾಡಿ ತೋರಿಸ್ತಿದ್ದೀನಿ. ಪ್ರತಿ ಸರಿ ನಾವು ಯಾವ ರೀತಿ ದೋಸೆ ಹಂಚನ್ನು ಕ್ಲೀನ್ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ಕ್ಲೀನ್ ಮಾಡ್ಕೊಂಡಾಗ ಮಾತ್ರ ನಮಗೆ ಈ ರೀತಿ ಸ್ಪ್ರೆಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನೋಡಿಕೊಂಡು ಕ್ಲೀನ್ ಮಾಡಿಕೊಂಡು ಈ ರೀತಿ ಹಿಟ್ಟನ್ನ ಹಾಕ್ಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ದೋಸೆನ ಲೋ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಆದರೆ ಪ್ರತಿ ಸರನೂ ಹೇಳ್ತಿರ್ತೀನಿ, ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಹೇಳ್ತಿದ್ದೀನಿ, ಅಂಚನ್ನು ಕರೆಕ್ಟಾಗಿ ಸರಿಸಿ ಬೇಯಿಸ್ಕೊಳ್ಳಿ. ಯಾಕಂದರೆ ಹುರಿ ಎಲ್ಲ ಕಡೆ ಬೇಯೋದಿಲ್ಲ. ಹಾಗಾಗಿ ಅಂಚನ್ನು ನಾವು ಸರಿಸ್ಕೊಂಡು ದೋಸೆ ಎಡ್ಜಸ್ಟ್ನ ಕರೆಕ್ಟಾಗಿ ಬೇಯಿಸ್ಕೊಂಡಾಗ ತನ್ನಿಂದ ತಾನೇ ದೋಸೆ ಎದ್ದು ಬರುತ್ತೆ. ಇದಕ್ಕೂ ಕೂಡ ಅಷ್ಟೇ ಒಂದು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಕೆಂಪಾಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ. ನೋಡಿ ಈ ರೀತಿ ನಿಮಗೆ ಜಾಸ್ತಿ ತುಪ್ಪ ಅಥವಾ ಎಣ್ಣೆ ಹಾಕೋ ಇಂಟ್ರೆಸ್ಟ್ ಇಲ್ಲ ಅಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೊಳ್ಬೋದು. ಆದರೆ ಬೇಯಿಸುವಾಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಬಿಟ್ವಿ ಅಂದರೆ ಕಲರ್ ಕೂಡ ಕಂಪ್ಲೀಟಾಗಿ ಚೇಂಜ್ ಆಗಿ ಒಂದು ಸ್ವಲ್ಪ ಕಪ್ಪಿನ ಕಲರ್ ಮೇಲೆ ಬರುತ್ತೆ, ಹಾಗೆ ಕ್ರಿಸ್ಪಿಯಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಟೈಮ್ ಕೊಟ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು. ಮಸಾಲೆ ದೋಸೆ ಆಗಲಿ ಬೆಣ್ಣೆ ದೋಸೆ ಆಗಲಿ ನಾವು ತುಪ್ಪ ಅಥವಾ ಎಣ್ಣೆನ ಎಷ್ಟು ಬಳಸ್ತೀವಿ ಅದರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ಹೋಟೆಲ್ಗಳಲ್ಲಿ ಮಾಡ್ತಕ್ಕಂಥ ದೋಸೆ ಮಿರಿ ಮಿಂಚುತ್ತಿರುತ್ತೆ. ಅದಕ್ಕೆ ಕಾರಣ ತುಪ್ಪ ಅಥವಾ ಎಣ್ಣೆನ ಜಾಸ್ತಿ ಕ್ವಾಂಟಿಟಿಯಲ್ಲೇ ಹಾಕಿರೋದ್ರಿಂದ. ನಿಮಗೆ ಬೇಕು ಅಂದರೆ ಆ ರೀತಿ ಹಾಕ್ಕೊಂಡು ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಮಾಡಿರ್ತಕ್ಕಂಥ ಆಲೂ ಪಲ್ಯನ ಹಾಕಿ ದೋಸೆನ ಫೋಲ್ಡ್ ಮಾಡ್ಕೊಳ್ತಿದ್ದೀನಿ. ಇದಕ್ಕಿಂತ ಗಾಢವಾಗಿ ಬಣ್ಣ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ನೀವು ಬೇಯಿಸ್ಕೊಂಡ್ರಿ ಅಂತಂದರೆ ಇದಕ್ಕಿಂತ ಜಾಸ್ತಿನೇ ಕಲರಲ್ಲಿ ಕೆಂಪಾಗೋ ರೀತಿಯಲ್ಲಿ ನಮಗೆ ದೋಸೆ ರೆಡಿಯಾಗಿರುತ್ತೆ. ಜಸ್ಟು 1 ಕಪ್ ರವೆ, 1 ಸ್ಪೂನು ಗೋಧಿ ಹಿಟ್ಟು, 1 ಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನು ಒಂದು ಮೊಸರು ಇತ್ತಂದರೆ ಸಾಕು. ಈ ರೀತಿ ಹೋಟೆಲ್ ಶೈಲಿಯಲ್ಲಿರ್ತಕ್ಕಂಥ ಗರಿ ಆಗಿರ್ತಕ್ಕಂಥ ಇನ್ಸ್ಟೆಂಟ್ ಮಸಾಲೆ ದೋಸೆನ ದಿಢೀರಾಗಿ ಒಂದು 5 ನಿಮಿಷದಲ್ಲಿ 10 ನಿಮಿಷ ಕೂಡ ಟೈಮ್ ಹಿಡಿಯೋದಿಲ್ಲ. ಹಿಟ್ಟನ್ನು ಕಲಿಸೋದೊಂದು ಟೈಮ್ ತೊಗೊಂಡ್ರೆ ಮತ್ತೆ ಯಾವ ಟೈಮ್ ಇರೋದಿಲ್ಲ, ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಒಂದ್ಸರಿ ಟ್ರೈ ಮಾಡಿ, ತುಂಬಾ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ಬರುತ್ತೆ. ಅಷ್ಟೇ ಗರಿ ಕ್ರಿಸ್ಪಿಯಾಗಿ ಇರುತ್ತೆ. ನಾನು ಮಾಡಿರ್ತಕ್ಕಂಥ ದೋಸೆ ಏನೂ ಇಲ್ಲ ಅಂತಂದರೆ ಈ ದೋಸೆ ಮಾಡಿದಾಗ ಇದ್ರ ನಂತರ ನಾನು 2-3 ದೋಸೆ ಹಾಕಿದ್ದೀನಿ. ಅಷ್ಟಾದರೂ ಕೂಡ ಲಾಂಗ್ ಲಾಸ್ಟಿಂಗ್ವರೆಗೂ ಅಂದರೆ ಹೆಚ್ಚು ಹೊತ್ತುವರೆಗೂ ಕ್ರಿಸ್ಪಿಯಾಗೇ ಇರುತ್ತೆ ದೋಸೆ, ಮೆತ್ತಗಾಗಲ್ಲ. ಕೆಲವೊಂದು ಸರಿ ನಾವು ಅಕ್ಕಿಯಿಂದ ಮಾಡಿರ್ತಕ್ಕಂಥ ದೋಸೆ ಬೇಗ ಮೆತ್ತಗಾಗುತ್ತೆ, ಆದರೆ ಈ ರೀತಿ ರವೆನ ಬಳಸ್ಕೊಂಡು ಮಾಡಿರ್ತಕ್ಕಂಥ ದೋಸೆ ಬೇಗ ಮೆತ್ತಗಾಗೋದಿಲ್ಲ. ಒಂದ್ಸರಿ ಟ್ರೈ ಮಾಡಿ ತೋರಿಸ್ತೀನಿ ಎಷ್ಟರ ಮಟ್ಟಿಗೆ ಇದು ಕ್ರಿಸ್ಪಿಯಾಗಿತ್ತು ಅಂತ. ಈ ದೋಸೆ ಮಾಡಿದ ನಂತರ ನಾನು ಮಾಡಿರ್ತಕ್ಕಂಥ ಹಿಟ್ಟು ಕಂಪ್ಲೀಟಾಗಿ ಖಾಲಿ ಆಗೋವರೆಗೂ ದೋಸೆ ಹಾಕಿ ರೆಡಿ ಮಾಡಿ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಆದರೂ ಕೂಡ ಇಷ್ಟು ಪರ್ಫೆಕ್ಟಾಗಿ ದೋಸೆ ಕ್ರಿಸ್ಪಿಯಾಗೇ ಇದೆ. ನೋಡ್ತಿದ್ದೀರಲ್ಲ, ಒಳಗಡೆ ಆ ಒಂದು ಚಟ್ನಿ ಪುಡಿ ಇತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಹಾಗೆ ನಿಮಗೆ ಸೌಂಡಲ್ಲೇ ಗೊತ್ತಾಗುತ್ತೆ, ಆದರೆ ನೋಡಿದರೂ ಕೂಡ ಗೊತ್ತಾಗುತ್ತೆ. ಎಷ್ಟೇ ದಪ್ಪವಾಗಿ ದೋಸೆ ಹಾಕಿದರೂ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ, ಮೆತ್ತಗಾಗೋ ಚಾನ್ಸಸ್ ಕಡಿಮೆ. ಹಾಗಾಗಿ ಒಂದ್ಸರಿ ಟ್ರೈ ಮಾಡಿ. ಹಾಗೆ ಯಾವಾಗಾದರೂ ಗೆಸ್ಟ್ ಬಂದಾಗ ಈ ಒಂದು ರೆಸಿಪಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೆಸಿಪಿ ಅಂತ ಹೇಳ್ಬೋದು. ಈ ಹಿಂದೆ ಕೂಡ ಹಲವಾರು ರೀತಿಯ ನನ್ನ ಚಾನಲ್ನಲ್ಲಿ ಇನ್ಸ್ಟೆಂಟಾಗಿ ಮಾಡ್ತಕ್ಕಂಥ ದೋಸೆ ರೆಸಿಪಿ ಇರಲಿ ಅಥವಾ ಇಡ್ಲಿ ರೆಸಿಪಿ ಇರಲಿ, ಹಾಗೆ ಪಡ್ಡು ರೆಸಿಪಿ ಇರಲಿ, ಹಲವಾರು ರೀತಿಯ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ದೋಸೆ ರೆಸಿಪಿ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿದೆ ಕೂಡ. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ಪರ್ಫೆಕ್ಟಾಗಿ ಬಂದಿತ್ತು. ನೀವು ನೋಡ್ತಿದ್ದೀರಿ ಕಲರ್ ಕೂಡ, ಹಾಗೆ ಆ ಒಂದು ಶೈನಿಂಗ್ ಕೂಡ ಹಾಕಿರ್ತಕ್ಕಂಥ ಎಣ್ಣೆ ಅಥವಾ ತುಪ್ಪದಿಂದ ಆ ಶೈನಿಂಗ್ ಬಂದಿರುತ್ತೆ. ಹಾಗಾಗಿ ಮಸಾಲೆ ದೋಸೆ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹೆಚ್ಚಾಗಿ ಹಾಕ್ಕೊಳ್ಳೋದ್ರಿಂದ ಶೈನಿಂಗ್ ರೀತಿಯಲ್ಲಿ ದೋಸೆ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಒಂದು
ಇನ್ಸ್ಟೆಂಟ್ ಮಸಾಲೆ ದೋಸೆ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.